ಜೀವನದಲ್ಲಿ ಸೋತು ಸೋತು ಸಾಕಾಗಿದ್ದೀರಾ? ತುಂಬ ಸತಿ ಸೋತೋಗಿದ್ದೀರಾ? ಜೀವನನೇ ಸಾಕು ಅನಿಸ್ಬಿಟ್ಟಿದೆಯಾ? ಹಾಗಾದರೆ ನೀವು ಸರಿಯಾದ ವಿಡಿಯೋದ ಮೇಲೇ ಕ್ಲಿಕ್ ಮಾಡಿದ್ದೀರಾ. ಈ ಜೀವನದಲ್ಲಿ ನಿಮಗೆ ಪ್ರತಿದಿನ ಕಷ್ಟ ಬರುತ್ತೆ, ಸೋಲು ಬರುತ್ತೆ. ಅದನ್ನೆಲ್ಲ ಸಹಿಸ್ಕೊಳ್ಳಿ. ಯಾಕೆ ಗೊತ್ತಾ? ಮುಂದೆ ಒಂದಿನ ನಿಮಗೆ ಸುಂದರವಾದ ದಿನಗಳು ನಿಮಗೋಸ್ಕರ ಕಾಯ್ತಾ ಇದೆ. ವಾರೆನ್ ಬಫೆಟ್ ಅವರ ಮಾತು ನೀವು ಕೇಳಿದ್ದೀರಾ? ಯಶಸ್ಸಿನ ಮೊದಲನೇ ನಿಯಮ ಎಂದಿಗೂ ಸೋಲಬೇಡ. ಎರಡನೇ ನಿಯಮ, ಮೊದಲನೇ ನಿಯಮವನ್ನು ಎಂದಿಗೂ ಮರೆಯಬೇಡ. ಈ ಎರಡು ನಿಯಮದಲ್ಲಿ ಎಷ್ಟೊಂದು ಅರ್ಥ ಇದೆ ಅಂತ ನೋಡಿ. ನನ್ನಿಂದ ಸಾಧ್ಯನಾ ಅಂತ ನಿಮಗೆ ಅನಿಸಿದರೆ ನನ್ನಿಂದ ಸಾಧ್ಯ ಅಂತ ನೀವು ಮಾಡಿ ತೋರಿಸ್ಬೇಕು. ಯಾರು ಸೋತಿಲ್ಲ ಹೇಳಿ? ಯಾರು ನೋವನ್ನು ಅನುಭವಿಸಿಲ್ಲ ಹೇಳಿ? ಯಾರು ಕಷ್ಟ ಅನುಭವಿಸಿಲ್ಲ ಹೇಳಿ? ಈ ಪ್ರಪಂಚದಲ್ಲಿ ಸಾಧನೆ ಮಾಡಿದವರೆಲ್ಲ ಲೈಫಲ್ಲಿ ಸೋತು ಕಣ್ಣೀರಾಕಿ ಜೀವನನೇ ಬೇಸತ್ತು ನಿಂತಿದ್ರು. ಎಲ್ಲ ಅಡೆತಡೆಗಳನ್ನ ಅನುಭವಿಸಿ ಆಮೇಲೆ ಗೆದ್ದು ಬಂದಿದ್ದಾರೆ. ಕಠಿಣ ಪರಿಶ್ರಮ ಮತ್ತು ನಿಮ್ಮ ಆತ್ಮವಿಶ್ವಾಸ ಯಾವಾಗಲೂ ನಿಮ್ಮ ಯಶಸ್ಸಿನ ಕಡೆಗೆ ಇರುತ್ತೆ. ಈ ಜೀವನದಲ್ಲಿ ಯಾರು ಸೋಲು ಗೆಲುವು ಅನ್ನೋದನ್ನು ಹುಟ್ಟುವಾಗಲೇ ಪಡ್ಕೊಂಡು ಬರಲ್ಲ. ನಮ್ಮ ಎಫೆಕ್ಟ್ ಅದನ್ನ ನಿರ್ಧರಿಸುತ್ತೆ ಅಲ್ವಾ? ನಮ್ಮ ಕೆಲಸದ ಹಿಂದೆ ನಮ್ಮ ಪ್ರಾಮಾಣಿಕದ ಪ್ರಯತ್ನ ಇರಬೇಕು. ನಾವು ಸೋತಾಗ ಮಾತ್ರ ನಮ್ಮ ಜೀವನ ಏನು ಅಂತ ನಾವು ಕಲಿಯೋದು. ಈ ಜೀವನದಲ್ಲಿ ನಮಗೆ ಯಾರೂ ಬೆಲೆನೇ ಕೊಡಲ್ಲ. ನಿಮಗೆ ಬೆಲೆ ಸಿಗಬೇಕಂದ್ರೆ ನೀವು ಸೋಲಿನಿಂದ ಗೆದ್ದು ಬರಬೇಕು. ಗೆಲುವನ್ನು ತೋರಿಸ್ಬೇಕು. ಒಳ್ಳೆ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿ. ಕಷ್ಟಗಳನ್ನ ದಾಟಿ ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ಗೆದ್ದು ಬಂದರೆ ಜನಗಳು ನಿಮ್ಮನ್ನು ಅನುಸರಿಸ್ತಾರೆ. ನಿಮಗೆ ಬೆಲೆ ಇರುತ್ತೆ. ಜೀವನದಲ್ಲಿ ಸಂತೋಷ ಹಾಗೂ ಯಶಸ್ಸಿನ ಅರಿವಾಗೋದು ಕಷ್ಟಗಳನ್ನ ಅನುಭವಿಸಿದವ್ರಿಗೆ ಮಾತ್ರ. ಅದಕ್ಕೋಸ್ಕರ ಕಷ್ಟ ಅನುಭವಿಸಿ ಆಮೇಲೆ ನಮಗೆ ಸುಖ ಸಿಕ್ಕೇ ಸಿಗುತ್ತೆ. ನಮಗೋಸ್ಕರ ಒಂದು ದಿನ ಸುಖ ಕಾದೇ ಇರುತ್ತೆ. ಅಲ್ಲಿ ಅವಕಾಶಗಳು ಕೋಟಿಯಲ್ಲಿ ಒಬ್ಬರಿಗೆ ಸಿಗ್ಬೋದು. ಆ ಕೋಟಿಯಲ್ಲಿ ಒಬ್ಬ ನೀವ್ಯಾಕೆ ಆಗಿರಬಾರ್ದು ಅಲ್ವಾ? ನೀವು ಈ ಜೀವನದ ಪಯಣದಲ್ಲಿ ಮುಂದೆ ಹೋಗ್ತಾ ಇರುವಾಗ ಎಷ್ಟೋ ಸತಿ ಬೀಳ್ತೀರಾ, ಎಷ್ಟೋ ಸತಿ ಹೇಳ್ತೀರಾ. ಒಂದಲ್ಲ ಒಂದು ದಿನ ಆ ಹೇಳೋದು ಗೆಲುವಿನ ಕಡೆಗೆ ಆಗಿರ್ಬೋದು. ಅದೇ ನಿನ್ನ ಜೀವನದ ಮೊದಲ ಗೆಲುವಾಗಿರುತ್ತೆ. ನಿಮ್ಮ ಹಣೆ ಬರಹನ ಬದಲಾಯಿಸೋ ಜವಾಬ್ದಾರಿ ಆ ನಕ್ಷತ್ರದ ಮೇಲೆ ಇರಲ್ಲ. ಅದು ನಿಮ್ಮ ಮೇಲೇ ಇದೆ. ಎಷ್ಟೋ ಜನ ಗೆದ್ದಿದ್ದಾರೆ ಅಂದರೆ ಆ ಗೆದ್ದಿರೋನಿಂದೆ ಸೋತಿರೋ ದೊಡ್ಡ ಕಥೆಗಳೇ ಇರುತ್ತೆ. ಯಾರು ಹುಟ್ಟುವಾಗಲೇ ಗೆದ್ದು ಬರಲ್ಲ. ಎಲ್ಲ ಕಷ್ಟಪಟ್ಟು ಸೋತುಬಿಟ್ಟೆ ಮುಂದೆ ಗೆಲ್ಲೋದು. ಅದಕ್ಕೆ ನೀವು ಕೂಡ ಇವತ್ತು ಸೋತಿದ್ದೀರಾ, ಎಷ್ಟೋ ಸತಿ ಸೋಲ್ತಾನೇ ಇದ್ದೀರಾ. ನಿಮಗೂ ಒಂದಿನ ಗೆಲುವು ಇದ್ದೇ ಇರುತ್ತೆ. ನೀವು ಶ್ರಮ ಪಡಿ, ನಿಜವಾಗ್ಲೂ ನೀವು ಗೆಲ್ತೀರಾ. ನಿಮ್ಮ ಲೈಫಲ್ಲಿ ನೀವು ಮುಂದೆ ಬಂದೇ ಬರ್ತೀರಾ. ನನ್ನ ಕೈಯಲ್ಲಿ ಆಗಲ್ಲ ಅಂತ ಕೈ ಚೆಲ್ಲಿ ಕೂತ್ಕೋಬೇಡಿ. ನನ್ನಿಂದ ಆಗುತ್ತೆ, ನಾನು ಸಾಧಿಸ್ತೀನಿ ಅನ್ನೋ ಹಠ ನಿಮ್ಮಲ್ಲಿ ಇರಬೇಕು ಅಲ್ವಾ? ಕಷ್ಟಪಟ್ಟರೆ ಬೆಟ್ಟದ ಮೇಲಿರೋ ಕಲ್ಲನ್ನು ಕೂಡ ಶಿಲೆ ಮಾಡಿ ದೇವಸ್ಥಾನದಲ್ಲಿ ಕೂರಿಸ್ಬೋದು. ಅದೇ ಥರ ನಮ್ಮ ಲೈಫು ಕೂಡ ನಾವು ಎಷ್ಟು ಕಷ್ಟಪಟ್ಟರೂ ಒಂದಲ್ಲ ಒಂದಿನ ನಮಗೂ ಅದೇ ಥರ ಒಂದು ಸ್ಥಾನ ಸಿಗುತ್ತೆ ಅನ್ನೋ ನಂಬಿಕೆ ನಮ್ಮ ಮನಸ್ಸಲ್ಲಿರಬೇಕು. ಅದ್ರ ಕಡೆ ನಾವು ಮುನ್ನುಗ್ಗಬೇಕು. ನೀವು ಗೆದ್ದಾಗ ಅಭಿನಂದನೆ ಮಾಡುವ ಭಾಷಣಗಳು, ಮಾತುಗಳು ತುಂಬ ಇರುತ್ತೆ. ಅದಕ್ಕಿಂತ ಮುಖ್ಯವಾಗಿ ಬೇಕಾಗಿರೋದು ನೀವು ಸೋತಾಗ ನಿಮ್ಮ ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಒಂದೇ ಒಂದು ಮಾತು. ಜೀವನದಲ್ಲಿ ಗೆಲುವಿನ ಕನಸು ಕಾಣ್ತಾ ಕೂರೋದಕ್ಕಿಂತ ನಾವು ಪ್ರಯತ್ನ ಮಾಡ್ತಾ ಇದ್ದರೆ ಆ ಕನಸು ಇವತ್ತಲ್ಲ ನಾಳೆ ನನಸಾಗೇ ಆಗುತ್ತೆ. ನಾವು ಬರೀ ಕನಸು ಕಾಣ್ತಾ ಇದ್ದರೆ ಅದು ನಮಗೆ ಸಾಧನೆ ಆಗಲ್ಲ. ನಾವು ಪ್ರಯತ್ನ ಮಾಡ್ತಾನೇ ಇರಬೇಕು.
ಒಂದು ಸತಿ ಸೋತರು, ಎರಡನೇ ಸತಿ ಸೋತ್ರೂ ನನ್ನಿಂದ ಆಗಲ್ಲ ಅಂತ ಕೈ ಚೆಲ್ಲಬೇಡಿ. ಆಗುತ್ತೆ ಅಂತ ಪ್ರಯತ್ನ ಪಡ್ತಾನೇ ಇರಿ. ನಿಮ್ಮ ಜೀವನದಲ್ಲಿ ನೀವು ಗೆದ್ದೇ ಗೆಲ್ತೀರ. ನೀವು ಹುಟ್ಟಿರೋದು ಸಾಯೋದಕ್ಕೆ ಅಲ್ಲ, ಸಾಧಿಸೋಕ್ಕೋಸ್ಕರ. ನೀವು ಬದುಕಿರೋದು ದ್ವೇಷ ಮಾಡೋಕ್ಕಲ್ಲ, ಪ್ರೀತಿ ಗಳಿಸೋಕ್ಕೋಸ್ಕರ. ನಾನು ಸೋತಿದ್ದೀನಿ ಅಂತ ಹೆಜ್ಜೆಯನ್ನು ಹಿಂದೆ ಇಡಬೇಡಿ. ಹೆಜ್ಜೆ ಹಿಂದೆ ಇಡೋಕ್ಕೂ ಮುಂಚೆ ನಮ್ಮನ್ನು ನೋಡಿ ನಗಾಡೋರ ಬಗ್ಗೆ ಒಂದು ಸತಿ ಯೋಚನೆ ಮಾಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.